ಒಂದು ಶಾಂತವಾದ ಹಳ್ಳಿ ಇತ್ತು. ಅಲ್ಲಿ ಒಬ್ಬ ಬುದ್ಧಿವಂತ ಸಾಧು ವಾಸಿಸುತ್ತಿದ್ದ. ಅವನ ಹತ್ತಿರ ಶಿಕ್ಷಣ ಪಡೆಯಲು ಜನರು ದೂರದ ಸ್ಥಳಗಳಿಂದ ಬರುತ್ತಿದ್ದರು. ಅವನು ಸತ್ಯ ಮತ್ತು ಬುದ್ಧಿವಂತ ಸಾಧುವಾಗಿದ್ದ. ಒಂದು ದಿನ ರಾಘವ್ ಎಂಬ ಯುವಕ ಸಾಧುವಿನ ಹತ್ತಿರ ಬರ್ತಾನೆ. ಗುರುದೇವ, ನನಗೆ ಒಂದು ಆಸೆ ಇದೆ. ನನಗೆ ಅಪಾರ ಸಂಪತ್ತು ಬೇಕು. ದಯವಿಟ್ಟು ಅದನ್ನು ಪಡೆಯುವ ಮಾರ್ಗವನ್ನು ಹೇಳಿ ಎಂದು ಕೇಳಿದನು. ಸಾಧು ಮುಗುಳ್ನಕ್ಕು ಅವನಿಗೆ ಎಣ್ಣೆ ದೀಪವನ್ನು ಕೊಟ್ಟನು. ಈ ಕಾಡಿನೊಳಗೆ ಒಂದು ರಹಸ್ಯ ಗುಹೆ ಇದೆ. ಅದರಲ್ಲಿ ಅಪಾರ ನಿಧಿ ಅಡಗಿದೆ. ಈ ದೀಪವು ನಿನ್ನನ್ನು ಅಲ್ಲಿ ಕರೆದೊಯ್ಯುತ್ತದೆ. ಆದರೆ ನೆನಪಿಡು, ದುರಾಶೆ ಪಡಬೇಡ. ರಾಘವ್ ಬಹಳ ಉತ್ಸಾಹದಿಂದ ಕಾಡಿಗೆ ಹೊರಟನು. ದೀಪದ ಬೆಳಕಿನ ಸಹಾಯದಿಂದ ಚಿನ್ನ, ಬೆಳ್ಳಿ ಮತ್ತು ಅಮೂಲ್ಯ ರತ್ನಗಳಿರುವ ಗುಹೆಯನ್ನು ಕಂಡವನು. ಅವನು ತನ್ನ ಚೀಲವನ್ನು ಸಾಧ್ಯವಾದಷ್ಟು ತುಂಬಿಸಿಕೊಂಡನು. ನಂತರ ಅವನ ಕಣ್ಣುಗಳು ಒಂದು ಮೂಲೆಯಲ್ಲಿ ಇಟ್ಟಿದ್ದ ಹೊಳೆಯುವ ವಜ್ರದ ಮೇಲೆ ಬಿದ್ದವು. ಇನ್ನೂ ಒಂದೇ ಒಂದು ವಜ್ರ ಎಂದು ಆಲೋಚಿಸಿದನು. ಅವನು ಮುಂದೆ ಹೆಜ್ಜೆ ಹಾಕುತ್ತಿದ್ದಂತೆ ಆ ಗುಹೆ ತೀವ್ರವಾಗಿ ಅಲುಗಾಡಲು ಪ್ರಾರಂಭಿಸಿತು. ಭಾರವಾದ ಕಲ್ಲುಗಳು ಬೀಳಲು ಪ್ರಾರಂಭಿಸಿದವು. ಗುಹೆಯ ಪ್ರವೇಶ ದ್ವಾರ ಮುಚ್ಚಲ್ಪಟ್ಟಿತು. ದೀಪ ಆರಿಹೋಯಿತು ಮತ್ತು ಅವನ ಕತ್ತೆಯಲ್ಲಿ ಸಿಲುಕಿಕೊಂಡನು. ಹಲವು ದಿನಗಳ ನಂತರ ಸಾಧು ಅಲ್ಲಿಗೆ ಬಂದನು. ದುರ್ಬಲಗೊಂಡ ರಾಘವನನ್ನು ನೋಡಿ ಸಂತನು ಮುಗುಳುತ್ತಾ ಹೇಳಿದನು, ಆಸೆ ಎಂದಿಗೂ ಕೆಟ್ಟದ್ದಲ್ಲ. ಅತಿ ಆಸೆ ಪಟ್ಟರೆ ವಿನಾಶ ತಪ್ಪಿದ್ದಲ್ಲ ಎಂದನು.